5 ಅಲ್ವಾ ಇಂಟು 200 ರೂಪಾಯಿ ರೇಟ್ ಹಾಕಿದ್ರೆ ಎಷ್ಟು ಯಾಕೆ ಬರಬೇಕು 0 0 0 0 0 0 ಅಲ್ವಾ ಎರಡೈದೆ 10 10ಕ್ಕೆ 0 10ಕ್ಕೆ 1 ಎರಡು ಬರುತ್ತೆ 8 19 10ಕ್ಕೆ 1 ಎರಡು ಇಟ್ಟೆ 14 13 ಎರಡೆರಡೆ 4 5 ಜನ ಲೆಕ್ಕ ಮಾಡ್ತಾರೆ 0 0 0 9 7 5 ಎಷ್ಟಾಗೋ ಸಂಗ್ರಹಿಸಿ ಅದರ ನೆರಳಲ್ಲಿ ಕಡ್ಡಿಯನ್ನ ಹಾಕಿಬಿಟ್ಟು ಬೆಳೆಸಬೇಕು. ಆಗ ಸುಮಾರು 21 ದಿವಸಕ್ಕೆ ಕಡ್ಡಿ ಚಿಗುರುಬಿಡ್ತಾವೆ. ಎಷ್ಟು ಸಿಗುತ್ತೆ? ಅದರಲ್ಲಿ ಕೆಲವು ಹತ್ತವೆ, ಕೆಲವು ಹತ್ತದಿಲ್ಲ. ಬಹಳ ಔಷಧವನ್ನು ಬಳಸಿ ಇದು ಚೆನ್ನಾಗಿ ಸಮೃದ್ಧಿಯಾಗಿ ನಾವು ಎಲ್ಲಾ ಪೋಷಕಾಂಶಗಳನ್ನು ಕೊಟ್ಟಿದ್ದಾರೆ. ಇದು ಉನ್ನತ ಬರುತ್ತೆ. ಇದೇ ಕಡ್ಡಿಯನ್ನು ಹಾಕಿಬಿಟ್ಟು ನಾವೇನ್ ಮಾಡಬೇಕು? ನಮ್ಮ ಪ್ಲಾಟ್ಗೆ ಇದನ್ನ ಹಾಕ್ತಾ ಹೋಗ್ಬೇಕು. ಹೀಗೆ ಪ್ರತಿ ಒಂದು ನಾವು ಅಕ್ಕಿಗಳಲ್ಲಿ ಮಾಡ್ಕೊಂಡು ನಾವು ಇವಾಗ ಹಾಕಿದ್ರೆ ಆದ್ರೆ ಇದೇ ವ್ಯಕ್ತಿ ನಾವು ಬಳಕೆ ಮಾಡಬೇಕು. ಆದ್ರೆ ಎಂತವಾಗಿರ್ಬೇಕು? ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಕಡ್ಡಿ ಆಗಿರ್ಬೇಕು. ಒಂದು ಗಿಡಕ್ಕೆ ಎಷ್ಟು ಗೊತ್ತ ಬೆಲೆ? ಒಂದು ಗಿಡದ ಬೆಲೆ ಎಷ್ಟು ಗೊತ್ತಾ? 125 150 ರೂಪಾಯಿ. ಒಂದು ಗಿಡ ಎಷ್ಟು? 150 ರೂಪಾಯಿ. ಅದೆಷ್ಟು ಕೊಡುತ್ತೆ? ಎಷ್ಟು ಕೊಡುತ್ತೆ? 2295. 95 ಅಂದ್ರೆ ಅದೊಂದೇ ಕೊಡಲ್ಲ, ಎಲ್ಲವೂ ಸೇರಿ ಎಷ್ಟು ಕೊಡ್ತವೆ? ಒಂದು ಗಿಡಕ್ಕೆ ಕನಿಷ್ಠ 2 3 5 10 15 ಇಂಚ್ ಕೊಡ್ತವೆ. 15 4 5 ವರ್ಷ ಆಗಿದ್ರೆ 1 ಕೆಜಿ ಕೊಡ್ತಾರೆ. ನೋಡಿದ್ರೆ ಅಲ್ವಾ? ಹಾಗಾಗಿ ಇದನ್ನ ಬೇರು ಸಹಿತ ಕಡ್ಡಿಗಳನ್ನು ತೆಗೆಯಬಹುದು. ಬೇರಿಂದ ಕುಳಿತಕ್ಕಂಥ ಗಿಡಗಳನ್ನ ನಾವು ನೋಡಿದ್ದೆ ಆದ್ರೆ ಅವನ ಕಡ್ಡಿಯಿಂದ ನಾವು ಈ ಗಿಡಗಳನ್ನ ಬೆಳೆಸಬಹುದು. ಅಷ್ಟೇ ಅಲ್ಲ, ಇದಕ್ಕೆ ಪ್ರತಿ ಗಿಡಕ್ಕೆ ಎಷ್ಟಪ್ಪ ಅಂದ್ರೆ 4 ರಿಂದ 5 ಮೀಟರ್ ಅಂತ ಇರಬೇಕು. ನಾಟಿ ಮಣ್ಣು ಅಂದ್ರೆ ನಾವು ಹೇಳ್ತಾರ 15 ಗಿಡ 15 ಅಡಿಗೆ ಇರಬೇಕು. ಎಷ್ಟಿರ್ಬೇಕು? 15 ಅಡಿಗೆ ಇರಬೇಕು. ತೋರಿಸ್ತಾ ಇದ್ದೀನಿ. ಈ 15 ಅಡಿಗೆ
ನಾವು ಯಾವಾಗ ನಮ್ಗೆ ಏನ್ ಮಾಡಬೇಕು? ಬೇಸಾಯ ಮಾಡಾಗಿರ್ಬೇಕು. ಏನಾಗಿರ್ಬೇಕು? ಅಂತರ ಬೇಸಾಯನ ಮಾಡಾಗಿರ್ಬೇಕು. ಆಗ ದಾಳಿಂಬೆ ಚೆನ್ನಾಗಿ ಬರುತ್ತೆ. ಪ್ರತಿ ಒಂದು ವರ್ಷದಲ್ಲಿ 2 ಸಲ ಕಡ್ಡಿನ ಕಟ್ ಮಾಡ್ತಾ ಹೋಗ್ಬೇಕು. ಆ ನಂತರ ಸಾಕಷ್ಟು ಕಾಯಿಗಳನ್ನ ಇಳಿತಾ ಹೋಗ್ಬೇಕು. ಆ ಕಣ್ಣಿಗೆ ಏನಪ್ಪ ಮಾಡುವಂತಂದ್ರೆ ಒಂದು ಕಾಯಿಲೆ. ಎಂತ ಕಾಯಿಲೆ ಅಂತಂದ್ರೆ ಹಕ್ಕಿಗಳ ಕಾಟ. ಹಕ್ಕಿ ನೋಡಿದ್ರೆ ಎಂತ ಹಕ್ಕಿ? ಪಕ್ಷಿಗಳ ಹಕ್ಕಿ ಅಂದ್ರೆ ಪಕ್ಷಿಗಳು. ಅವಕ್ಕೆ ಗಿಳಿಗಳ ಕಾಟ, ದುಂಬಿಗಳ ಕಾಟ. ಅಲ್ಲಿ ಕುಂತ್ಕೊಂಡ ತಕ್ಷಣ ಅಲ್ಲೇ ಗಾಯ ಆಗ್ಬಿಡ್ತಾರೆ. ಅಲ್ಲೇ ರೋಗ ಬಂದ್ಬಿಡುತ್ತೆ. ಅದೇ ಚುಕ್ಕಿ ಚುಕ್ಕಿ ಬಿಡುತ್ತೆ ನೋಡ್ರಿ. ದಾಳಿ ಮೇಲೆ ಚುಕ್ಕಿ ಇರ್ತಾರ, ಹಣ್ಣಿನ ಮೇಲೆ ದುಂಬಿಗಳ ಕುಂತ್ಬಿಟ್ಟು ಆ ನಂತರ ಕುಂತ್ಕೊಂಡ ತಕ್ಷಣ ಅಲ್ಲೇ ಆ ಹಣ್ಣು ಹುಳಾಗ್ತಾ ಬರುತ್ತೆ. ಅಂದ್ರೆ ಸಡನ್ ಹುಳಾಗೋದಿಲ್ಲ. ದಿನ ಕಳೆದ ಆದ್ಮೇಲೆ ಸುಮಾರು ದಿವಸ ಕಳೆದಾದ್ಮೇಲೆ ದಾಳಿಂಬೆ ಮೇಲೆ ಕುತ್ಕೊಳ್ತಾರೆ. ಒಂದೇ ಅಲ್ಲ, ಎಲ್ಲಾ ಹಣ್ಣಿನ ಮೇಲೆ ಕುತ್ಕೊಂಡು. ಉದಾಹರಣೆಗೆ ಮಾವಿನ ಹಣ್ಣು ಕುತ್ಕೊಂಡು ನೋಡ್ರಿ. ಮಾವಿನ ಮೇಲೆ ಹಣ್ಣಿನ ನೊಣ ಇದೆಯಲ್ಲ, ನೊಣ ನೋಡಿದ್ರಲ್ಲ, ಆ ನೊಣ ಕುತ್ಕೊಂಡ ತಕ್ಷಣ ಅದು ಇಕ್ಕೆ ಇರುತ್ತೆ. ನೊಣ ಆ ತಕ್ಷಣಕ್ಕೆ ಅಲ್ಲಿ ಹುಳ ಮಾಡುತ್ತೆ. ಇನ್ನೂ ಸಣ್ಣದಾದ ನಿಮ್ಮ ಕಾಲ ಗಾಯ ನೋಡಿದ್ರೆ ಗಾಯ ತಕ್ಷಣ ನೀವೇನ್ ಮಾಡ್ತಿದ್ರೆ ನವೆ ಬರೋ ನೀವು ಕೆರ್ಕೊಳ್ತೀರ. ಮಾಯೆಲ್ಲ ಕೆರ್ಕೊಳ್ಳೋದಿಲ್ಲ, ತೀಟೆ ಬಂದಾಗ ಕೆರ್ಕೊಂಡಿರ್ತೀರ. ಅದೇ ಮಾಡಿದ್ರೆ ಮೇಲೆ ಹೌದಲ್ಲ, ಸಣ್ಣ ಮಜ್ಜ ಬರ್ಕೊಂಡಿದ್ರಲ್ಲ, ಆ ಗಾಯ ನೀವು ಏನು ಮಾಡ್ಕೊಂಡಿಲ್ಲ. ಆ ಹೋಗಿ ಆ ಗಾಯಕ್ಕೆ ಸುತ್ತಲಿಂದ ಹೋಗುತ್ತೆ. ಆ ಸುತ್ತರ ತಕ್ಷಣ ಅದೇನ್ ಮಾಡುತ್ತೆ? ಸ್ಟಾರ್ಟ್ ಮಾಡುತ್ತೆ. ಏನ್ ಮಾಡ್ಲಿಕ್ಕೆ? ನಮ್ಮ ಗಂಟಕ್ಕೆ ಶುರುವಾಗುತ್ತೆ. ಅವಾಗ ಏನ್ ಮಾಡ್ಬೇಕು? ನಾವು ಅದನ್ನ ನಾವೇನ್ ಮಾಡ್ತೀವಿ? ಔಷಧಿ ಹಚ್ತೀವಿ. ಔಷಧಿ ಹಚ್ಚಿದ ತಕ್ಷಣ ಬರುದಿಲ್ಲ. ಬರುತ್ತಾ? ನೋಡಿದ್ವಿ ಮೊನ್ನೆ ಬರ್ತೇನೆ ಬರಲ್ಲ. ಅದೇ ರೀತಿ ಹಣ್ಣುಗಳಿಗೂ ಅಷ್ಟೇ ಭಾರಿ ಸೂಕ್ತವಾದ ಜಾಗ ನಟ್ ಕಟ್ಟಬೇಕು. ದಾಳಿಂಬೆ ಗಿಡಕ್ಕೆ ನಟ್ಟಂತ ನೋಡಿರಲ್ಲ, ನಟ್ಟನ್ನೇನು ಹಸಿರು 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 ತೋಟ ಕಟ್ಟಲ್ಲ, ಬಲೆ ಬಲೆ ಆಗಿರ್ತಲ್ಲ, ಮಳೆ ಸಾಲು ಶೇಖರಲ್ಲಂತಿ ಸ್ಪರ್ಧೆ ನಟ್ ಅಂತ ಕಟ್ತಾರೆ. ಆ ನಟ್ಟನ್ನ ಕಟ್ಟಿದ್ರೆ ಒಂದು ಒಣಮೂಸ ನಿಮ್ಗೆ ಸೊಳ್ಳೆ ಕಡಿದ್ರೆ ಎಲ್ಲ ತಂದು ಬರ್ತಾವ ಅಂತ ಹೇಳ್ತಿರಲ್ಲಪ್ಪ. ಸೊಳ್ಳೆ ತಂದಿರಲ್ಲ, ಅದೇನಾಗಿರ್ತದೆ? ಸೊಳ್ಳೆ ಬಂದಾಗಿರ್ತದೆ? ಸೊಳ್ಳೆ ಬರ್ತಾವ ಇಲ್ಲ, ಅಲ್ಲಿ ಬರ್ತಾವ ಬರಲ್ಲ. ಹಂಗೆ ಬರ್ದಂಗೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊಳ್ಳೆಯ ಪರದೆಯಂತ ಪ್ರತಿ ಗಿಡಕ್ಕೆ ನಾನು ನೋಡಿದೆ. ಪ್ರತಿ ಗಿಡಕ್ಕೆ ಹಿಂಗೆ ಹಿಂಗ್ ಕಟ್ಬಿಡ್ತಾವೆ. ಪ್ರತಿ ಗಿಡಕ್ಕೆ ಹಿಂಗ್ ಕಟ್ಟಿಬಿಟ್ರೆ ಯಾವ ಕಾಟವಿರಲ್ಲ, ಹಕ್ಕಿ ಕಾಟವಿರಲ್ಲ, ಸೊಳ್ಳೆ ಕಾಟವಿರಲ್ಲ, ಎಂತದೂ ಬರಲ್ಲ. ಇದನ್ನ ತೆಗೆದ್ಬಿಟ್ಟು ಆಮೇಲೆ ನೀವೇನ್ ತರ್ಬೋದು? ಹಣ್ಣುಗಳನ್ನ ಇದು ಯಾಕೆ ಮಾಡಿದ್ರ? ಇಲ್ಲ, ನಮ್ಮ ಹೊಸೂರ ತಾಲೂಕಲ್ಲಿ ಸುಮಾರು ಗುಡ್ಡು ನೀರಿಕೆರೆ ಅಂತ ಇದೆ. ಗುಡ್ಡಿನ ಆಲರಾಮೇಶ್ವರ ಅಂತ ಕೇಳಿದ್ರೆ ಆಲರಾಮೇಶ್ವರ ಇನ್ನೊಂದು ರಾಮೇಶ್ವರ ಅಂತ ಇದೆ, ದಶರಥ ರಾಮೇಶ್ವರ ಅಂತ. ಆ ದಶರಥ ರಾಮೇಶ್ವರದಲ್ಲಿ ಜಾಸ್ತಿ ಮಾಡತಕ್ಕಂಥದ್ದು ದಾಳಿಂಬೆ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಭೂಮಿ ಕಲ್ಲು ಭೂಮಿ ಅಂತ, ಕಲ್ಲು ಭೂಮಿ ನೋಡಿದಿರಲ್ಲ, ಆ ಕಲ್ಲು ಭೂಮಿ ಜಾಸ್ತಿ ಆಗಿರೋದ್ರಿಂದ ಆ ಹಣ್ಣಿಗೆ ಸೂಕ್ತವಾದ ಭೂಮಿ ಅಂತ ಕರಿತೀವಿ ನಾವು. ಅದಕ್ಕೋಸ್ಕರ ಇದಕ್ಕೆ ನಾವೇನ್ ಮಾಡ್ತಿರ್ತದೆ? ಮಟ್ಟನ್ನ ಹಾಕಬೇಕು. ಹಾಗಾದ್ರೆ ನೀವು ಗೊಬ್ಬರ ಎಂತ ಕೊಡಬೇಕು? ಗೊಬ್ಬರ ನೋಡಿದ್ರಲ್ಲ, ಗೊಬ್ಬರ ಗೊತ್ತಲ್ಲ, ಎಂತ ಗೊಬ್ಬರ ನೋಡಿದ್ದೀವಿ? ಎಂತ ಗೊಬ್ಬರ? ವೀರ್ಯ ಅಲ್ಲ, ವೀರ್ಯ ಗೊಬ್ಬರ ನೋಡಿದ್ರ? ಹಾಗಾದ್ರೆ ಯೂರಿಯಾ ಅಂತಂದ್ರೆ ವೀರ್ಯ ಗೊಬ್ಬರ ಕೊಟ್ಬಿಟ್ರೆ ಎಲ್ಲ ವೀರ್ಯ ಗೊಬ್ಬರ ಕೊಡ್ಬೋದಾ? ಮತ್ತೆ ಯಾವ ಗೊಬ್ಬರ ಕೊಡ್ಬೋದು? ಡಿಎಪಿ ಕೊಡ್ಬೋದು. ಮತ್ತೆ ಧಾನ್ಯ ಗೊಬ್ಬರ ಯಾವ ಕಾಲ? ಒಂದು ಕಾಲದಿಂದ 3 ಕಾಲದಿಂದ 2 ಕಾಲದ 4 ಕಾಲದಿಂದ 4 ಕಾಲದಿಂದ ಸಿಗಬೇಕು. ಆದ್ರೆ ಅದಕ್ಕೆ ಸಾವಯವ ಅಂತ ಸಾವಯವ ಗೊಬ್ಬರವನ್ನು ನಾವು ಕೊಡಬೇಕು.
ನೀವು ವಿಡಿಯೋದಲ್ಲಿ ನೋಡಿದ್ರೆ ಅಲ್ವಾ? ವಿಡಿಯೋದಲ್ಲಿ ಏನ್ ಮಾಡ್ತೀವಿ ನಾವು? ಯಾಕೆ ಅದು ಎಲೆಯಲ್ಲಿ 3 ರೀತಿಯ ಎಲೆಗಳನ್ನು ನೋಡ್ತೀವಿ. ಒಂದು ಅಂಬೋಡಿ ಎಲೆ, ಒಂದು 4 ಬಗೆಯ ಎಲೆ ಅಂತ ನೋಡ್ತೀವಿ. ಹಾಗಾಗಿ ಆ ಎಲೆಯನ್ನು ನಾವು ತಿಂದು ನಾವು ಹೇಗೆ ಡೈರೆಕ್ಟ್ ತಿನ್ನಕ್ಕಾಗತ್ತಾ? ಇಲ್ಲ. ಏನ್ ತಿಂತೀವಿ? ಸುಣ್ಣ, ಎಲೆ, ಅಡಿಕೆ, ಸುಣ್ಣದೊಂದಿಗೆ ಅದನ್ನ ತಿಂತೀವಿ. ಏನೋ ಒಂದು ಎಲೆ ಒಂದು ಸ್ವಲ್ಪ ತಿನ್ಬಹುದು ಅಷ್ಟೇ. ಅದಕ್ಕೆ ನಾವು ಮತ್ತೊಂದು ಕೊಡ್ತೀವಿ ವಿಳೆದೆಲೆ ಮೇಲೆ. ಯಾಕೆ ಕೊಡ್ತೀವಿ? ಅದಕ್ಕೆ ಊಟ ಕೊಡ್ತೀರಾ? ನೋಡಿ, ವಿಳೆದೆಲೆಯಿಂದ ಊಟ ಮಾಡ್ತಾರೆ. ಯಾರು ಬರ್ತೀವಿ? ನಮಗೆ ಬೇಕಾಗ್ತಕ್ಕಂಥ ಎನರ್ಜಿ ಕೊಡ್ತಕ್ಕಂಥ, ಟೇಸ್ಟ್ ಕೊಡ್ತಕ್ಕಂಥ ಒಂದು ದ್ರವ ರೂಪದಲ್ಲಿ ತುಪ್ಪಕ್ಕೆ ವಿಳೆದೆಲೆಯಿಂದ ಬರ್ತದೆ. ಅಷ್ಟೇ ಅಲ್ಲ, ನಮ್ಮ ಬಾದರಾಣಿಯ ಸಂಬಂಧವನ್ನು ಬೆಳೆಸಲಿಕ್ಕೆ ಏನ್ ಮಾಡ್ತೀವಿ? ವಿಳೆದೆಲೆಯನ್ನು ಬಳಸ್ತೀವಿ. ಅತಿಥಿಗಳನ್ನ ಸತ್ಕಾರ ಮಾಡಲಿಕ್ಕೋಸ್ಕರ ನಾವು ಮಾಡ್ತೀವಿ ಅಲ್ವಾ? ನೋಡಿ, ಸತ್ರು ಬೇಕು, ಬದುಕಿದ್ರು ಬೇಕು, ಹುಟ್ಟಿದ್ರು ಬೇಕು. ಯಾವುದು ಅಲ್ವಾ? ಹಾಗಾಗಿ ಹಣ್ಣು ಸಹ ಬೇಕು. ಹಣ್ಣಿದೆಯಲ್ಲ, ನಾನಾ ರೀತಿಯ ಹಣ್ಣುಗಳಲ್ಲಿ ಇದು ಬಹಳ ವಿಶೇಷ. ಈಗ ನೋಡಿ, ಈಗ ಇನ್ನೂ ಅಲ್ಲ, ಇನ್ನೂ ಬೇರೆ ಬೇರೆ ಒಂದೇ ದಾಳಿಂಬೆ ಅಲ್ಲ, ಸೇಬನ್ನು ನೋಡಿ ಅಲ್ವಾ? ಸೇಬನ್ನು ಅಷ್ಟೇ ಬಹಳ ಬರಲ್ಲ. ಏನಾಗ್ತದೆ? ಕೆಟ್ಟು ಹೋಗ್ತೇವೆ. ಎಲ್ಲರೂ ತಿನ್ನಕ್ಕಾಗಲ್ಲ. ದಾಳಿಂಬೆ ಎಲ್ಲರೂ ತಿನ್ಬೋದು, ಶುಗರ್ ಇಲ್ಲದೆ ತಿನ್ಬೋದು, ಚೆನ್ನಾಗಿದ್ದರೆ ತಿನ್ಬೋದು, ಚೆನ್ನಾಗಿಲ್ಲರೂ ತಿನ್ಬೋದು. ಆದ್ರೆ ಸೇಬನ್ನು ನಾವು ಯಾರಿಗೆ ಸಕ್ಕರೆ ಕಾಯ್ತಿದ್ದಾರೆ ಅಲ್ವಾ? ಇದು ಎಲ್ಲರೂ ತಿನ್ಬೋದು. ಅದು ಬಾಯಿಗೆ ತಿನ್ನಕ್ಕಾಗುತ್ತಾ? ಬಾಯಿಗೆ ಎಲ್ಲರೂ ತಿನ್ನಾಗಿಲ್ಲ. ಉತ್ತಮ ಮಗುವಿಗೆ ಬಾಳೆಹಣ್ಣು ತಿನ್ನಬೇಕು, ಬೆಳೆಯ ವ್ಯವಸ್ಥೆಗೆ ಒಂಥರ ತಿನ್ನಬೇಕು, ಬುದ್ಧಿಗೆ ಬಂದಿಗೆ ಒಂಥರ ಬಾಳೆಹಣ್ಣು ತಿನ್ನಬೇಕು. ನಾವೆಲ್ಲರೂ ಒಂದೇ ತಿಂತೀವಿ ನೋಡಿ. ನಮಗೆ ಗೊತ್ತಿರ್ಬೇಕು. ನಾವು ಪ್ರೌಢ ವ್ಯವಸ್ಥೆ ಯಾರು, ಹುಟ್ಟತಕ್ಕಂಥ ವ್ಯವಸ್ಥೆ ಯಾರು ತಿನ್ಬೇಕು, ಜೀರ್ಣ ಆಗಬೇಕಾದ್ರೆ ನಾವು ಯಾರು ತಿನ್ಬೇಕು ಅಲ್ವಾ? ಹಾಗಾಗಿ ಹಣ್ಣುಗಳಲ್ಲಿ ಸಾಕಷ್ಟು ಜಾತಿ ಹಣ್ಣುಗಳನ್ನು ನಾವು ಕಾಣ್ತೀವಿ. ನೋಡಿ, ಇಲ್ಲಿ ಸಣ್ಣ ರಂಧ್ರ ಕೊರಿತಕ್ಕಂಥ ಹುಳ ಹಾಕ್ಬೇಕು. ಸಣ್ಣ ರಂಧ್ರವನ್ನ ಹಾಕಿಬಿಡುತ್ತೆ. ಅದೇಂತಲ್ಲ, ಚಿಕ್ಕ ಚಿಕ್ಕ ಬಿಡುತ್ತೆ ಅಂತಂದ್ರೆ ಅಲ್ಲಿ ರಂಧ್ರ ಮಾಡಿಬಿಡುತ್ತೆ, ಹಣ್ಣು ಕೆಟ್ಟು ಹೋಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಬಿಳಿ ನೋಡ ತಿನ್ಸತಕ್ಕಂಥ ಖುಷಿ ಖುಷಿ ಶುಲ್ಕ ಕೀಟ ಅಂತ ತಿನ್ಸೋದ್ರೆ ಸಣ್ಣ ಸುಳ್ಳೆಯನ್ನು ಕುತ್ಕೊಳ್ತಾರೆ ಮೇಲೆ. ಹಾಗಾಗಿ ಇದನ್ನ ದಾಳಿಂಬೆ ಚಿಟ್ಟೆ ಅಂತ ಕರೀತಾರೆ. ದಾಳಿಂಬೆ ಚಿಟ್ಟೆ ನೋಡಿದ್ರೆ ಚಿಟ್ಟೆಗಳು ಈ ಸಾಮಾನ್ಯ ಜೋಳದ ಚೀಲ ಹೊತ್ತಿದ್ರೆ ಚಿಟ್ಟೆ ಎಲ್ಲ ಹಾರಾಡ್ತಾ ಇರ್ತಾರೆ. ಚಿಟ್ಟೆಗಳು ಹಣ್ಣಿನ ಮೇಲೆ ಎಲ್ಲ ಹುಳ ಹಾರಾಡ್ತಾ ಇರ್ತಾರೆ. ಆ ಹುಳ ಸಹ ಏನ್ ಕಾಣ್ತದೆ? ನಾವು ಏನ್ ಕಾಣ್ತದೆ? ಹಾರಾಡ್ತಾ ಇರ್ತವೆ. ಹಣ್ಣಿನ ಮೇಲೆ ಕೂತ್ಕೊಂಡು ಆ ತುಂಬಿನ ಬಿಟ್ಟು ಅಲ್ಲಿ ಒಂದ್ ಮಾಡಿ ಅಲ್ಲಿ ಇಪ್ಪೇಕು ಹುಳ ಮಾಡಿ ಹೋಗ್ತದೆ. ಅದಕ್ಕೆ ಔಷಧಿಯನ್ನು ಮಾಡಬೇಕಾಗ್ತದೆ. ನೋಡಿ, ಇದು ಸರಾಸರಿ ಇದಕ್ಕೆ ಎಷ್ಟು ಔಷಧ ಹೊಡಿಬೇಕು ಅಂತ ಹೇಳಿದ್ರೆ, ಪ್ರತಿ ಗಿಡಕ್ಕೆ ತೈತಾನ್ ಜೆಡ್ ಅಂತ ಒಂದು ಡೈತಾನ್ ಅಂತ ಒಂದು ಬೇಕಾರೆ ಡೈತಾನ್ ಅಂತ ನೋಡಿ. ಡೈತಾನ್ ಇದು ಡೈತಾನ್ ಅಂತಕ್ಕಂಥದ್ದು ಎಷ್ಟು? 30 ಗ್ರಾಮ್ ಹೊಡಿಬೇಕು. 30 ಗ್ರಾಮ್ ಒಂದು ಕ್ಯಾನ್ಗೆ ಎಷ್ಟು? 15 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು. 30 ಗ್ರಾಮ್ ಶಕ್ತಿಯನ್ನ ಹಿಂಗೆ ಸಾಕಷ್ಟು ಇದಾವೆ ಮುಂದೆ ಎಲ್ಲ. ಆಮೇಲೆ ಎಮ್ ಅಂತ ಬರ್ತದೆ. ಇದು ಎಮ್ ಅಂತ, ಡೈಟರ್ ಎಮ್ ಅಂತ ಔಷಧಿ ಬರುತ್ತೆ. ಇದು ಸಾಕಷ್ಟು ಔಷಧಿಗಳು ಹೇಳ್ಕೊಂತ ಹೋದ್ರೆ ಬೇಗ ಕೇಳು. ಒಂದು ಪಾತ್ರದನ್ನ ಸುಮಾರು 1 ಗಂಟೆ ಹೊತ್ತು ಇರೋದು ಆಗಲ್ಲ. 1000 ಪೇಜ್ ಇರ್ತದೆ. ನಿಮ್ಗೆ ಸಿಂಪಲ್ ಆಗಿ ಅಷ್ಟೇ ಹೇಳ್ತಾರೆ. ಹಾಗಾಗಿ ಇದು ಚೆನ್ನಾಗಿರೋ ಎಷ್ಟು ಬರುತ್ತಪ್ಪ ಅಂದ್ರೆ, ಒಂದು ಗಿಡಕ್ಕೆ ಪ್ರತಿ ಗಿಡಕ್ಕೆ 200ರಿಂದ 250 ಗಿಡ ಇದ್ದಾವೆ. ಎಷ್ಟು ಬರ್ತವೆ? ಒಂದು ಗಿಡಕ್ಕೆ 200ರಿಂದ ಎಷ್ಟು? 250 ಹಣ್ಣುಗಳು.
30. 30 ಜಾಸ್ತಿ ಆಗ್ತದೆ. 35. ತಾಳ್ಮೆ ಇದೆಯಲ್ಲ, ಇದು ಹಣ್ಣು ಗಂಟೆ ಇದು ಬಹುವಾರ್ಷಿಕ ಬೆಳೆ ಅಂತ ಕರೀತಾರೆ. ಅಲ್ಲಿ ನೋಡ್ತಾರೆ ಇದನ್ನ ಸುಮಾರು ದಿವಸ ಅಂತಂದ್ರೆ 1 ತಿಂಗಳ ಅವಧಿಯವರೆಗೆ ಅದರಲ್ಲಿ ಕಟ್ಟಿರ್ಬೋದು. 1 ತಿಂಗಳು ಅಂತಂದ್ರೆ ಸಾಮಾನ್ಯ ಬೇರೆ ಹಣ್ಣನ್ನ ಯಾವುದೂ ಇಡೋಕೆ ಆಗೋದಿಲ್ಲ. ಆ ಹಣ್ಣನ್ನ ಅದನ್ನ ಶುದ್ಧಗೊಳಿಸಿ ಇಟ್ಕೊಳ್ಳೋದು. ಇದೇ ಹಣ್ಣನ್ನ ತಾಜಾ ಹಣ್ಣನ್ನ ಸುಮಾರು ತಿಂಗಳು ಕಟ್ಟಿರ್ಬೋದು. ಆದ್ರೆ ಇದು ತಂಪಾದ ವಾತಾವರಣವನ್ನು ನೋಡಿ, ಇದು ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿನ ಕೊಡ್ತದೆ. ಯಾವ ನಿರೋಧಕ ಶಕ್ತಿ ಅಂತ ಅದರಲ್ಲಿ ಹೆಣ್ಣು ಮಕ್ಕಳು ಪಾಲು ಉಪಯೋಗಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಶುದ್ಧವಾಗತಕ್ಕಂಥ ರಕ್ತವನ್ನು ಉತ್ಪಾದನೆ ಮಾಡುತ್ತದೆ. ಅಷ್ಟೇ ಅಲ್ಲ, ಇದು ಎಳೆಯ ಮಕ್ಕಳಿಗೆ ಅಂದ್ರೆ ಸುಮಾರು 1, 2 ವರ್ಷ 3 ವರ್ಷದ ಮಕ್ಕಳಿಗೆ ಇದು ತಿನ್ನುತ್ತಾ ಇದ್ರೆ ಅನೇಕ ಕಾಯಿಲೆಗಳು ದೂರವಾಗಿರ್ತವೆ. ಪರಿಶುದ್ಧವಾದ ರಕ್ತವನ್ನ ಶುದ್ಧೀಕರಿಸದೇ ಇರತಕ್ಕಂಥ ಶಕ್ತಿಯನ್ನ ಇದು ಕೊಡುತ್ತದೆ. ನೋಡಿ, ದಾಳಿಂಬೆ ತಂಪಾದ ಪೋಷಕರು ಬಳಸುವ ಹಣ್ಣಿನ ರಸಕ್ಕಾಗಿ ಜನ ಇಷ್ಟಪಡ್ತಾರೆ. ಪರಿಶುದ್ಧವಾದ ಅಂದ್ರೆ ಪುನಶ್ಚೇತನ ಬರ್ತಕ್ಕಂಥ ಬ್ಲಡ್ ಕಡಿಮೆ ಆಗಿದೆ ಮತ್ತೆ ಹೆಚ್ಚುವರಿಯಾಗಿ ಮಾಡ್ತಕ್ಕಂಥ ಅದಕ್ಕೋಸ್ಕರನ ಈ ಹಣ್ಣನ್ನ ಜನ ಇಷ್ಟಪಡ್ತಾರೆ. ಈ ಹೆಚ್ಚಾಗಿ ಕೈತೋಟದಲ್ಲಿ ಬೆಳೀತದೆ. ಚೆನ್ನಾಗಿ ಬೆಳೆಸಿದಲ್ಲಿ ಉತ್ತಮ ಆದಾಯ ಕೊಡಬಹುದು. ನೋಡಿ, ಇದು ಸುಮಾರು ಎಷ್ಟು ಒಂದು ಹೆಂಗೆ ಇರುತ್ತೆ ಅಂದ್ರೆ 1 ಕೆಜಿ ಎಷ್ಟು ರೂಪಾಯಿ? 200 ರೂಪಾಯಿ. 1 ಕೆಜಿ ಎಷ್ಟು? 200 ರೂಪಾಯಿ. ಹಾಗಾದ್ರೆ ಒಂದು ಹಣ್ಣಿನ ಬೆಲೆ ಎಷ್ಟು ಇರುತ್ತೆ? ಒಂದು 6 ರಿಂದ 7 ಇರಬಹುದು, 6 ಇರಬಹುದು. ಹಾಗೆ 6 ಅಂತ ಕೇಳಿದ್ರೆ ಎಷ್ಟು ಬಿಟ್ಟು 20 ರೂಪಾಯಿ ಅಲ್ವಾ? 1 ಕೆಜಿ 20 ರೂಪಾಯಿ 6 ಟನ್ ಅಲ್ವಾ? ಹಾಗಾಗಿ ಇದು ಹಣ್ಣಿನ ಬೆಲೆ ಏನಾಗುತ್ತೆ ಅಂದ್ರೆ, ಒಂದು ಹಣ್ಣಿನ ಬೆಲೆ ನಾವು ವಿವರಣೆ ಮಾಡಿದಾಗ ಆ ಹಣ್ಣಿನ ಬೆಲೆ ಗೊತ್ತಾಗುತ್ತೆ. ಇದು ಅಷ್ಟೇ ಅಲ್ಲ, ಯಾವ್ಯಾವ ಜಿಲ್ಲೆಗಳಲ್ಲಿ ಬೆಳೀತಾರೆ ಅಂತಂದ್ರೆ ಬಾಗಲಕೋಟೆ ಹೊಟ್ಟಬಹುದು. ನೀವು ಎಲ್ಲಿ ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ ಅನ್ನೋದನ್ನ ನೀವು ಗೊತ್ತಿರಬೇಕು. ಎಲ್ಲಿ ಬೆಳೀತಾರೆ? ಬಾಗಲಕೋಟೆ, ಆಮೇಲೆ ಬಿಜಾಪುರ, ರಾಯಚೂರು, ಹಾಗೇನೆ ಕಲಬುರಗಿ, ಕಲಬುರಗಿ ನೋಡಿದ್ರೆ ಕಲಬುರಗಿ, ಬಳ್ಳಾರಿ ಮುಂತಾದ ಪ್ರದೇಶಗಳಲ್ಲಿ ಬೆಳೀತಾರೆ. ಅಷ್ಟೇ ಅಲ್ಲ, ಚಿತ್ರದುರ್ಗದಲ್ಲಿ ಈಗ ಬೆಳೀತಾರೆ. ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಇದನ್ನ ಕೆಲವು ತಾಲೂಕುಗಳಲ್ಲಿ ಬೆಳೀತಾರೆ. ಯಾಕೆ ಇದನ್ನ ಅತಿಯಾಗಿ ಈ ಜಿಲ್ಲೆಗಳಲ್ಲಿ ಬೆಳೀತಾರೆ? ಕಡಿಮೆ ನೀರಲ್ಲಿ ಇದನ್ನ ಹೆಚ್ಚಿಗೆ ಬಳಸಬಹುದು. ನೀರನ್ನ ಅತಿಯಾಗಿ ಬಯಸಲ್ಲ, ಕಡಿಮೆ ನೀರಲ್ಲಿ ನೀರಿನ ಸಾಂದ್ರತೆ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಏನು ಬೆಳೆಯಬಹುದು? ನಾವು ದಾಳಿಂಬೆಯನ್ನ ಬೆಳೆಯಬಹುದು. ಕಡಿಮೆ ನೀರು ಅಂತಕ್ಕ ನೀವು ಸಾಮಾನ್ಯವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ 1 ಇಂಚು ಬರುತ್ತೆ. ಎಷ್ಟು? 1 ಇಂಚು ಅಲ್ವಾ? 1 ಇಂಚು ನಾವು ಏನ್ ತಗೊಂಡ್ರೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೋದು ನಾವು? 1 ಇಂಚು ನೀರು ಕಲೆಕ್ಟ್ ಮಾಡಿಬಿಡೋದು. ನಾವು ತೊಟ್ಟಿಯನ್ನ ಮಾಡ್ಕೊಂಡ್ಬಿಟ್ಟು ಆ ತೊಟ್ಟಿಯಿಂದ ಡಂಪ್ ಮಾಡ್ಬೋದು. ನಾವು ನೀರನ್ನ ಏಕಕಾಲಕ್ಕೆ 1000 ಗಿಡವನ್ನ ನೆಲೆಸ್ಬೋದು. ಎಷ್ಟು ನೆಲೆಸ್ಬೋದು? 1000 ಗಿಡಗಳನ್ನ ನಾವು ನೆಲೆಸ್ಬೋದು. ಎಷ್ಟು? 1 ಗಿಡಕ್ಕೆ 5 ಲೀಟರ್ ನೀರು ಕೊಟ್ಟು ಸಾಕು. ಎಷ್ಟು? 5 ಲೀಟರ್. 5 ಲೀಟರ್ ಸಾಕು ನೀರು. ನೀವು ನೋಡಿದ್ರೆ ನೀವು ಈ 5 ಲೀಟರ್ ನೀರು
ಬಂತು, ಇದನ್ನ ಅಲ್ಲಿಂದ ಕಂಡಿಡ್ಕೊಂಡು ಹಾಗಾದ್ರೆ ಬಾಳೆ ಒಂದು ಬಾಳೆ ಹೆಂಗ್ ಬಂತು ಒಂದು ಕಥೆನೇ ಇದೆ. ಬಾಳೆ ನೀವು ಗೊತ್ತಾ, ಬೀಜ ಇದೆ ಹುಟ್ಟಿದ್ರೆ ನೀವು ದಾಳಿಂಬೆ ಮೇಲೆ ನೀವು ಏನೋ ಮಾಡ್ಬೋದು ಅಂತ ಹೇಳಿ ಬಾಳೆ ಏನದು ಬೀಜ ನೋಡಿದ್ರೆ ನೀವು ನೋಡಿದ್ರೆ ಇಲ್ಲ, ಅದೆಲ್ಲಿಂದ ಬಂತು? ಕಂದು ಗೆಡ್ಡೆ ಅಲ್ವಾ? ಎಲ್ಲೋ ಹಕ್ಕಿಗಳು ತಂದು ಎಲ್ಲೋ ಬೇರೆಗಳಂತೆ ಅದನ್ನ ತಗೊಂಡು ಬಂದು ಅದನ್ನ ರಕ್ಷಣೆ ಕೊಟ್ಟು ಇದು ಹಿಂಗಾಗುತ್ತೆ, ಇದು ಹಾಗಾಗುತ್ತೆ, ಹೀಗಾಗುತ್ತೆ ಕಥೆ ಹೇಳ್ಕೊಂತ ಅದನ್ನ ಫಲ ಬಿಟ್ಟಾಗ ಇದು ನಾವು ತಿನ್ಬಹುದು, ಮನುಷ್ಯ ತಿನ್ಬಹುದು ಅಂತ ಇಟ್ಟಾಗ ಅವಾಗ ಏನಾಯ್ತು, ಇದನ್ನ ಬೇರೆ 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 ರೀತಿಯಲ್ಲಿ ತಳಿಗಳನ್ನ ಕಂಡಿರ್ತಾರೆ ನೋಡು. ಇದರಲ್ಲಿ ಯಾವ ಅಂಶ ಇರ್ತವೆ? ಅಂಶ ಗೊತ್ತಲ್ಲ, ಅಂಶಗಳು ಗೊತ್ತಲ್ಲ ನೋಡಿ. ಈ ಅಂಶ ಇದೆಯಲ್ಲ, ಯಾವ ಅಂಶ ಇರ್ತವೆ? ಸುಣ್ಣ ನೋಡಿದ್ರೆ ರಂಜಕ ಇರ್ತದೆ. ಸುಣ್ಣ, ರಂಜಕ, ಕಬ್ಬಿಣದ ಅಂಶ ಇರ್ತದೆ. ಯಾವ ಅಂಶ ಇರುತ್ತೆ? ಸುಣ್ಣದ ಅಂಶ, ರಂಜಕ, ಕಬ್ಬಿಣದ ಅಂಶ. ಈ ಮೂರು ಅಂಶ ಯಾವ್ದಿರ್ತಾರೆ? ಯಾವ್ದಿರ್ತಾರೆ? ದಾಳಿಂಬೆ ಅಲ್ವಾ? ಸುಣ್ಣ ಅಂಶ ನಮ್ಗೆ ಏನ್ ಬೇಕು? ಸುಣ್ಣದ ಅಂಶ ಕಡಿಮೆ ಇದ್ದಾಗ ಬಿಡಿಸ್ಬರ್ತದೆ. ಸುಣ್ಣದ ಅಂಶ ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಬಿಡಿಸ್ಬರ್ತದೆ. ತಲೆ ತಿರುಗೋದು, ಕೈ ಮುಟ್ಟು ಮಾಡೋದು ಅಲ್ವಾ, ಕಡಿಮೆ ಆಗುತ್ತೆ ಅಂಶ ಕಡಿಮೆ ಆದಾಗ. ಕಬ್ಬಿಣದ ಅಂಶ ಇದ್ದಾಗ ನಿಶಕ್ತಿ ಆಗುತ್ತೆ, ನಿಶಕ್ತಿ ಆಗುತ್ತೆ, ನಿಂತ್ಕೊಳ್ಳೋ ಶಕ್ತಿ ಇರಲ್ಲ ಅಲ್ವಾ. ನೀರಿನ ಅಂಶ ಇದ್ದಾಗ ತಲೆ ತಿರುಗುತ್ತೆ ನೋಡಿ. ಒಂದಕ್ಕೊಂದು ಲಿಂಕ್ ಇದೆ. ಅದಕ್ಕೋಸ್ಕರ ನಮಗೆ ಈ ಮೂರು ರಂಜಕ, ಕಬ್ಬಿಣ ಮತ್ತು ಸುಣ್ಣ ಪ್ರತಿ ಮನುಷ್ಯನಿಗೂ ಸಸ್ಯಗಳಿಗೂ ಬೇಕೇ ಬೇಕು. ಉದಾಹರಣೆಗೆ ನಿಮ್ ಗಿಡ ತೋಟದಲ್ಲಿ ಯಾವ್ದಾದ್ರು ಗಿಡ ಹಾಕಿರ್ತಾರೆ, ಯಾವ್ದಾದ್ರು ಅಂಶ ಕಡಿಮೆ ಇದ್ದಾಗ ಅದೆಲ್ಲ ಫಲ ಕಚ್ಚಲ್ಲ, ಹೂವಾಗಲ್ಲ, ಆ ನೀರಿಗೆ ಹೊಂದಾಣಿಕೆ ಆಗಲ್ಲ. ಅವಾಗ ಏನಾಗುತ್ತೆ, ಅದು ಕುಂದು ಬರಿಂದ ಕೊರತಾ ಹೋಗ್ತದೆ. ನಮ್ಗೆ ಹೇಳ್ತಕ್ಕ ಸಸ್ಯಗಳು ಇಲ್ಲ, ಅದು ನಾವು ಕಂಡಿದ್ದು ಅದಕ್ಕೆ ಹೇಳ್ಬೇಕು. ಡಾಕ್ಟರ್ ಕರ್ಕೊಂಡು ಹೋಗಿ ಹೇಳಿಸ್ಬೇಕು ನಾವು.
ಎಲ್ಲ ಮಣ್ಣಲ್ಲೂ ಬೆಳೆಯಬಹುದು, ಇಲ್ಲ ಅಂತ ಹೇಳಲ್ಲ ಇದಕ್ಕೆ. ಗೊತ್ತಾಯ್ತಾ? ಕಾಲೇಜಿನ ಹಲವಾರು ವಿವಿಧ ಮಣ್ಣುಗಳಲ್ಲಿ ಬೆಳೆಯಬಹುದು. ನೋಡಿ, ಮರಳಿನಿಂದ ಗೋಡು ಮಣ್ಣಿನಿಂದ ಹಿಡಿದು ಆಳವಾದ ಕಪ್ಪು ಮಣ್ಣಿಯನ್ನು ಇದನ್ನು ಬೆಳೆಯಬಹುದು. ಕಪ್ಪು ಮಣ್ಣು ನೋಡಿದ್ರಣ? ಕಪ್ಪು ಮಣ್ಣು ನೋಡಿದ್ರಣ? ಕಪ್ಪು ಮಣ್ಣು ಬಂಗಾರದ ಮಣ್ಣು ಅಂತ ಹೇಳ್ತಾರೆ. ಎಲೆ ಮಣ್ಣು, ಆ ಮಣ್ಣು ಬಂಗಾರ ಬಿಡತಕ್ಕಂಥ ಮಣ್ಣು. ಈರುಳ್ಳಿ ನೋಡಿದ್ರಲ್ಲ? ಈರುಳ್ಳಿ ಯಾರು ಜಾಸ್ತಿ ಬೆಳೆದು ಕಪ್ಪು ಮಣ್ಣಕ್ಕೆ ಅಲ್ವಾ? ಬಂಗಾರ ಬಿಡತಕ್ಕಂಥ ಮಣ್ಣು. ನಾವೇನಾಗಿದ್ರು ಲಾಸೆ ಇಲ್ಲ ಅವರಲ್ಲಿ. ಆದ್ರೆ ಇದನ್ನ ಕಪ್ಪು ಮಣ್ಣನ್ನು ಬೆಳೆಯಬಹುದಿಲ್ಲ. ನಾವು ಯಾವ್ದನ್ನ ದಾಳಿ ವೇಸ್ಟ್ ಮಣ್ಣು ಅಂತ ಕರಿಬೋದಲ್ಲ. ಗುಂಡಿ ತೋಡ್ಬಿಟ್ಟು 5 ಅಡಿ ಆಳ ಗುಂಡಿ ಇಟ್ಬಿಟ್ಟು ಆ ಗುಂಡಿಗೆ ಒಳ್ಳೆ ಮಣ್ಣನ್ನು ತುಂಬಿ ಒಂದು ಕಡ್ಡಿಯನ್ನ ಹಾಕಿದ್ರೆ, ದಾಳಿಂಬೆ ಕಡ್ಡಿಯನ್ನು ಹಾಕಿದ್ರೆ ಉತ್ತಮವಾದ ಫಲವನ್ನು ತೆಗಿಬಹುದು. ತೆಗಿಬೋದಾನೆ? ಹಾಗಂತ ಹೇಳಿ ನೋಡಿ, ಯಾವ ಮಣ್ಣು ಬೆಳೆಯೋದು? ಆಳವಾದ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾದ. ಆಳವಾದ ಗೋಡು ಮಣ್ಣು ಮತ್ತು ಕಪ್ಪು ಮಣ್ಣು ಸೂಕ್ತ. ಹಾಗಾದ್ರೆ ಇದರ ಅಂತರ ಎಷ್ಟು? ಒಂದು ಗಿಡದಿಂದ ಗಿಡಕ್ಕೆ ಎಷ್ಟಿರಬೇಕು? ಗಿಡದಿಂದ ಗಿಡಕ್ಕೆ ಎಷ್ಟಿರ್ಬೇಕಪ್ಪ ಅಂದ್ರೆ 15 × 15 15 × 15 ಅಡಿ ಇರಬೇಕು. ಇಲ್ಲ ಆಗಿಲ್ಲ ಅಂತಂದ್ರೆ ಅದು ಆಗುತ್ತೆ 18 × 15 ಇಲ್ಲ ಇದನ್ನ ಹಾಕಿರ್ಬೇಕು, ಇಲ್ಲ ಅಂತ ಹಾಕಿರ್ಬೇಕು. 15 × 15 18 × 15 ಗೊತ್ತಾ? ಹಾಗಾದ್ರೆ ಎಷ್ಟು ಗಿಡಗಳು ಬರ್ತವೆ ಒಂದು ಎಕರೆಗೆ ಅಂತ ಹೇಳಿದ್ರೆ 193 ಗಿಡಗಳು. ಇಷ್ಟಕ್ಕಾದ್ರೆ 193 ಗಿಡ ಬೀಳ್ತದೆ. ಹಾಗಾದ್ರೆ 18 ಗಿಡ ಆದ್ರೆ 134 ಗಿಡ. 134 ನೋಡಿ, ಇಷ್ಟೇ ವ್ಯತ್ಯಾಸ. 15 ಬಿಡ್ತವೆ 134, ಇವು 193 ಗಿಡಗಳು ಬೀಳ್ತವೆ. ಎಷ್ಟು ತಮಗೆ? ಹಾಗಾದ್ರೆ ಯಾವ ತಿಂಗಳಲ್ಲಿ ಹಾಕಬಹುದು? ಯಾವುದೇ ಗಿಡ ಗಡ್ಡೆಗಳನ್ನ ನಾವು ಹಾಕೋದಾದ್ರೆ ಯಾವ ತಿಂಗಳು ಹಾಕಬಹುದು ಅಂತ ಹೇಳಿದ್ರೆ ಜೂನ್ ಜುಲೈ ನೋಡಿ. ಈ ಜುಲೈ ತಿಂಗಳಲ್ಲಿ ನಾವು ಇದನ್ನ ಜುಲೈ ತಿಂಗಳಲ್ಲಿ ಹಾಕಬಹುದು. ಯಾವುದೇ ಗಿಡಗಳನ್ನು ನಾವು ಹಾಕಿದ್ರೆ ಜೂನ್ ತಿಂಗಳು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ವಾತಾವರಣ ಏನಾಗಿದೆ? ಬೆಚ್ಚನೆಯ ವಾತಾವರಣ ಅಲ್ವಾ? ಈಗ ನೀವು ಚಳಿಗಾಲದಲ್ಲಿ ಇದ್ದೀರಿ ಅಲ್ವಾ? ಬಿಸಿಲಿಗೆ ಹೋಗ್ತಿರ್ತಾನೆ. ಯಾಕೆ ಹೋಗ್ತಿಲ್ಲ? ಬಿಸಿಲು ಜಾಸ್ತಿ ಬಾಯಿಗೆ ತಂಪಾದ ವಾತಾವರಣದಿಂದ ಆ ಬಾಯಿ ಮತ್ತು ಏನಾಗಬೇಕು? ಈಚಿನ ವಾತಾವರಣ ಬೇಕು, ಶಾಖ ಕೊಡಬೇಕು.
ಸೀಡ್ಲೆಸ್. ಆಮೇಲೆ ಇನ್ನು ಎರಡನೇದು ಜ್ಯೋತಿ ಅಂತ ಹೇಳಿ. ಜ್ಯೋತಿ. ಮೂರನೇದು ಗಣೇಶ.